ಇವತ್ತ್ಯಾಕೋ ಕಲಾ ತುಂಬಾನೇ ವಿಚಿತ್ರವಾಗಿ ಆಡ್ತಿದ್ಲಪ್ಪ. ಹೌದು ಅದಕ್ಕೆ ಮೊದ್ಲು ಎಷ್ಟೇ ರೇಗಿಸಿದ್ರು ನಗ್ನಗ್ತಾ ಇದ್ರು. ಇವತ್ತು ಯಾಕೋ ಗೊತ್ತಿಲ್ಲ ತುಂಬ ವಿಚಿತ್ರವಾಗಿ ಆಡ್ತಿದ್ರು. ಏ ಬೇಬಿ ಅತ್ತೆಗೆಲ್ಲ ಹೇಳ್ಬಿಟ್ಯಾ? ಇಲ್ಲಪ್ಪ, ಅಮ್ಮ ಇವತ್ತು ನಗ್ನಗ್ತಾ ಇದ್ರು, ಅದಕ್ಕೆ ಏನು ಹೇಳಲಿಲ್ಲ. ಆದರೂ ಕಲಾ ತುಂಬ ಸೂಕ್ಷ್ಮ ಆಗ್ಬಿಟ್ಟಿದ್ದಾಳೆ ಕಣ್ರೆ. ಅವ್ರ ಜೊತೆ ಮಾತಾಡಬೇಕಾದ್ರೆ ಹುಷಾರಾಗಿರ್ಬೇಕು. ಬೇಬಿ ಮೊದಲು ನೀನು ಹಿಂದು ಮುಂದೆ ಯೋಚನೆ ಮಾಡಲ್ಲ, ಹಾಗೆ ಮಾತಾಡ್ತಿರ್ತೀಯ. ಆಯಿತು ಹೊತ್ತಿಗೆ, ಒಳ್ಳೆ ಪಾಠನೇ ಕಲಿತೆ, ಇನ್ಮೇಲೆ ಹುಷಾರಾಗಿರ್ತೀನಿ. ಇವತ್ತೊಂದು ದಿವಸ ಅವಳ ಪಾಡಿಗಳನ್ನ ಬಿಟ್ಬೇಡ. ಅವಳ ಕೆಲಸ ಎಲ್ಲ ನಾವು ಮಾಡಿದ್ರಾಯ್ತು. ಎಲ್ಲ ನನ್ನಿಂದನೇ ಆಗಿದ್ದು, ಇವತ್ತಿನ ಅಡುಗೆ ನನ್ನಿಂದ. ಅಕ್ಕ, ನಂದು ಜಪ ಮುಗೀತು, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸರಿ, ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಬೇಡ. ಬಂದೆ ಬಾ. ಇದೇನೋ ಡೋರ್ ಓಪನ್ ಇದೆಯಲ್ಲ? ಬಸ್ಸು, ಬಾಗ್ಲು ಹಾಕು ಅಂತ ಹೇಳಿರ್ಲಿಲ್ವಾ ನಾನು? ಅಯ್ಯೋ, ನಾನು ಹಾಕಿದ್ದೆ ಅಕ್ಕ. ಮತ್ತೆ ಹೇಗೆ ತೆಕ್ಕೊಳ್ಳುತ್ತೆ? ಬೆಕ್ ಬಂದಿರುತ್ತಾ? ಬೇಬಿ ಹೋಗಿ ಬಾಗ್ಲು ಹಾಕೆ. ಬೇಬಿ, ಇನ್ಮೇಲೆ ಮಲಗಕ್ಕೆ ಮುಂಚೆ ಬಾಗಿಲು ಚಿಲ್ಕ ಹಾಕಿದ್ಯಾ, ಮನೆ ದೀಪ ಎಲ್ಲ ಆರಿದ್ಯಾ ಅಂತ ನೋಡೋ ಜವಾಬ್ದಾರಿ ನಿಂದು. ಆಯ್ತು ಅತ್ತಿಗೆ. ಸರಿ ನಡೀರಿ. ನೋಡೇ ಬಸ್ಸು, ಸೊಸೆ ಬಂದ ತಕ್ಷಣ ಅತ್ತೆ ದರ್ಪ ಹ್ಯಾಕ್ ತೋರಿಸ್ತಿದ್ದಾರೆ ಅಂತ. ಹೌದು. ಸುಮ್ಮನಿರೇ ಮಾರೈತಿ. ಅಮ್ಮ ಕೋಪ ಮಾಡ್ಕೊಂಡು ರೂಮ್ ಸೇರ್ಕೊಂಡಿದ್ದಾರೆ. ಆಚೆ ಬಂದರೆ ಸಾಕಾಗಿದೆ ನನಗೆ. ಈ ಪಟ್ಟ ಗಿಟ್ಟ ಏನೂ ಬೇಕಾಗಿಲ್ಲ, ದೊಡ್ಡ ತಲೆ ನೋವು. ಆದ್ರೂ ಅಕ್ಕ, ಈ ಮನೇಲಿ ಏನೋ ವಿಚಿತ್ರ ನಡೀತಾ ಇದೆ. ಹಾಕಿರೋ ಬಾಗ್ಲು ತೆಗ್ದಿರತ್ತೆ, ಆರ್ಸಿರೋ ದೀಪ ಹಚ್ಕೊಳತ್ತೆ. ಲೇ ವಸು, ಮೊದಲು ನೋಡಿದ್ರೆ ದೇವ್ರು ಅಂತಿದ್ದೆ, ಈಗ ನೋಡಿದ್ರೆ ದೆವ್ವ ಅಂತಿದ್ಯಲ್ಲೇ. ಇಲ್ಲಪ್ಪ, ನಮ್ಮ ಮನೆಗೆ ಯಾವತ್ತಿದ್ರು ದೇವ್ರ ಕೃಪೆನೇ ಇರೋದು. ಸರಿ ಬೇಗ ಕೆಲಸ ಮುಗಿಸಿ ಮಲ್ಗೋಣ. ಬಂದ್ರೆ ಹಾ ಬಾ.